ಲಾಸ್ಟ್ ವಿಡಿಯೋದಲ್ಲಿ ನಮಸ್ಕಾರ ಮಾಡ್ಬೇಕಲ್ಲ, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಚಿತ್ತ ವೃತ್ತಿಯನ್ನ ನಿಲ್ಲಿಸಬೇಕಾದ್ರೆ ಏನಂತ ಹೇಳಿದ್ರು ಪತಂಜಲಿಯವರು? ಚಿತ್ತ ವೃತ್ತಿಯನ್ನ ನಿಲ್ಲಿಸಲಿಕ್ಕೆ ನಿಮಗೆ ಎರಡು ದಾರಿಗಳು ಅಥವಾ ಎರಡು ಮಾರ್ಗಗಳು. ಏನದು? ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ ಮಾಡಬೇಕು? ಅಲ್ಲೇ ನಿಲ್ಲುವ ಅಭ್ಯಾಸ ಮಾಡಬೇಕು. ಓಕೆ, ಅಲ್ಲೇ ನಿಲ್ಲುವ ಅಭ್ಯಾಸ ಮಾಡಬೇಕು. ಅಲ್ಲೇ ನಿಲ್ಲುವ ಅಭ್ಯಾಸ ಹೆಂಗೆ ಮಾಡಬೇಕು? ದೀರ್ಘಕಾಲ ಮಾಡಬೇಕು, ದಿನಾಲೂ ಮಾಡಬೇಕು, ಮತ್ತು ಬಹಳ ಶ್ರದ್ಧೆಯಿಂದ ಮಾಡಬೇಕು. ಹಂಗೆ ಮಾಡಿದೆ ಅಂದ್ರೆ ನೀನು ಅಲ್ಲೇ ನಿಲ್ಲುವಲ್ಲಿ ಸ್ಥಾಪಿತನಾಗ್ತೀಯ, ಸ್ಥಿರನಾಗ್ತೀಯ. ರೈಟಾ? ಡನ್. ಈಗ ನೆಕ್ಸ್ಟ್ ಎರಡನೇ ಅಧ್ಯಾಯ ಇತ್ತು. ಯಾವ್ದದು? ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು ಅಂತ ಮಸ್ತದ ಇದು. ವೈರಾಗ್ಯ ಅಂದ್ರ ಏನೆಲ್ಲ ಹೇಳ್ತಾರೆ ಜಗತ್ತೊಳಗ. ಹೌದಾ? ಜಗತ್ತೊಳಗೆ ಏನ್ ಹೇಳ್ತಾರೆ? ವೈರಾಗ್ಯದಿಂದ ಇರ್ಬೇಕು, ಎಲ್ಲ ಬಿಟ್ಟೋಗ್ಬಿಡ್ರಿ ಅಂತ ಹೇಳ್ತಾರೆ. ಪತಂಜಲಿಯವ್ರ ಫಾರ್ಮುಲಾ ನೋಡ್ರಿ ನೀವು. ವೈರಾಗ್ಯದ ಡೆಫಿನಿಷನ್ ಇಷ್ಟು ಚೆನ್ನಾಗದಲ್ಲ. ದೃಷ್ಟ ಅನುಶ್ರವಿಕ ವಿಷಯ ವಿತೃಷ್ಣಸ್ಯ ವಸೀಕಾರ ಸಂಜ್ಞ ವೈರಾಗ್ಯ. ಒಂದೊಂದು ನೋಡ್ಕೊಂತ ಹೋಗೋಣ. ದೃಷ್ಟ ಅಂತಂದ್ರೆ ಏನು? ದೃಷ್ಟ ಅಂದ್ರೆ ಅಬ್ಸರ್ವ್, ಅಥವಾ ನೀ ಅದನ್ನ ಪಡೆದಿರ್ತಕ್ಕಂಥದ್ದು. ದೃಷ್ಟ ಅಂದ್ರೆ ಕಣ್ಣಾರೆ ಕಂಡಿದ್ದು. ಓಕೆ, ಕಣ್ಣಾರೆ ಕಂಡಿದ್ದು ಅಂದ್ರೆ ಬರೀ ಕಣ್ಣಿನಿಂದ ಅಷ್ಟೇ ಕಾಣೋದಂತ ಯೋಚನೆ ಮಾಡಬಾರ್ದು. ಕಣ್ಣಾರೆ ಕಂಡಿದ್ದು ನೋಡು. ನೋಡು ಅಂತಂದ್ರೆ ನೀ ಎಲ್ಲೆಲ್ಲಿಂದ ನೋಡ್ಬೋದು? ಕಣ್ಣಿನಿಂದನೂ ನೋಡ್ಬೋದು, ಕಿವಿಯಿಂದ ನೋಡ್ಬೋದನ್ರಿ? ಹಾ, ನೋಡ್ಬೋದು. ಕಿವಿಯಿಂದ ಕೇಳಿ ನೋಡಬಹುದು, ಮೂಗಿನಿಂದ ಮೂಸಿ ನೋಡಬಹುದು, ಬಾಯಿಂದ ಮಾತನಾಡಿ ನೋಡಬಹುದು, ನೆಕ್ಕಿ ನೋಡಬಹುದು, ಮುಟ್ಟಿ ನೋಡಬಹುದು. ಅರ್ಥಾಯ್ತಾ? ಅಂದ್ರೆ ನೋಡು ಅನ್ನೋದು ದೃಷ್ಟ ಅನ್ನೋದು ಏನೈತಲ್ಲ, ಅದು ಕಾಮನ್ ವರ್ಡ್. ಅದು ಬರೀ ಕಣ್ಣಿಗಷ್ಟ ಸೀಮಿತ ಅಂತಲ್ಲ. ಓಕೆ, ನೀನ್ ನೋಡಕತ್ತೀಯಪ್ಪ, ಮುಟ್ಟಿ ನೋಡ್ತಿದ್ದಿ, ಮೂಸಿ ನೋಡ್ತಿದ್ದಿ, ಕೇಳಿ ನೋಡ್ತಿದ್ದಿ, ಅಂದು ನೋಡ್ತೀವಿ, ನೆಕ್ಕಿ ನೋಡ್ತೀವಿ. ಹೌದಾ? ಇವೆಲ್ಲ ನೀವು ನೋಡುವ ವಿಧಾನಗಳು. ಓಕೆ, ದೃಷ್ಟ. ಅನುಶ್ರವಿಕ ಅಂತಂದ್ರೆ ಅನುಶ್ರವಿಕ, ಶ್ರವಣ ಅಂದ್ರೇನು? ಕೇಳುವುದು. ಅನುಶ್ರವಿಕ ಅಂತಂದ್ರೆ ಬೇರೆಯವರಿಂದ ನೀ ಕೇಳಿದ್ದೀಯಾ, ಕೇಳಲ್ಪಟ್ಟಿದ್ದೀಯಾ, ಬೇರೆ ಏನೋ ಹೇಳಿದಾರ, ಅವನು ಕೇಳಿದೀಯಾ. ಇವು ಎರಡು ಎಷ್ಟು ಇಂಪಾರ್ಟೆಂಟ್ ಅದು ಅಂದ್ರೆ, ದೃಷ್ಟ ಅನುಶ್ರವಿಕ ಎರಡನ್ನ ಬಹಳ ಇಂಪಾರ್ಟೆಂಟ್ ತಗೊಳ್ತಿದಾರೆ. ಅಂದ್ರೆ ನೀ ಕುಂತ್ಕೊಂಡಿದ್ದೀಯಪ್ಪ, ನಿನ್ನ ಚಿತ್ತ ವೃತ್ತಿಗಳನ್ನ ಅಬ್ಸರ್ವ್ ಮಾಡ್ತಾ ಇದೀಯಾ. ಚಿತ್ತ ವೃತ್ತಿಯಲ್ಲಿ ವೇರಿಯೇಷನ್ಸ್ ಉಂಟು. ಹೌದಾ? ಚಿತ್ತವೃತ್ತಿಯಲ್ಲಿ ಉಂಟು. ಏನೇನು ಉಂಟು? ಪ್ರಮಾಣ, ವಾಂಟಿಂಗ್ ಆಫ್ ಪ್ರೂಫ್. ನನ್ನ ಪ್ರತಿಯೊಂದು ಇವೆಂಟ್ಸ್ಗೂ ಪ್ರೂಫ್ಗಳು ಬೇಕು ನನಗೆ, ಅಂದ್ರೆ ನಾನು ಒಪ್ಪವ. ಓಕೆ, ಮತ್ತೆ ನೆಕ್ಸ್ಟ್ ಏನು ಬಂತು? ವಿಪರ್ಯಾಯ, ಪರ್ಸೆಪ್ಷನ್ಸ್, ಬೇರೆ ಬೇರೆ ಪರ್ಸೆಪ್ಷನ್ಸ್ ಒಳಗೆ ನೋಡೋದು. ನೆಕ್ಸ್ಟ್ ಏನು ಚಿತ್ತದೊಳಗೆ ಹೊಂಟಿದಾವ? ವಿಕಲ್ಪ, ಇಮ್ಯಾಜಿನೇಷನ್, ಏನೇನೋ ಕಲ್ಪನೆ ಮಾಡೋದು. ಮತ್ತೇನು ಹೊಂಟಿದಾವ? ನಿದ್ರಾ, ಸುಂದಾಗಿ ಬಿಡೋದು, ನಿದ್ರಾ. ನೆಕ್ಸ್ಟ್ ಏನಿದ? ಸ್ಮೃತಿ, ನೆನಪು, ಮೆಮರಿ. ಇವೆಲ್ಲವೂ ಕೂಡ ಏನಂದ್ರೆ ಚಿತ್ತದಲ್ಲಿ ವೃತ್ತಿಗಳಾಗ್ತಾ ಇದಾವ. ಚಿತ್ತದಲ್ಲಿ ವೃತ್ತಿಗಳಾಗ್ತಾ ಇದಾವೆ. ಇವನ್ಗಳನ್ನ ನಿಲ್ಲಿಸ್ಬೇಕಾದ್ರೆ ವೈರಾಗ್ಯ ಬೇಕು. ವೈರಾಗ್ಯ ಹೇಳ್ಬೇಕಾದ್ರೆ ಅವ್ರು ಫಸ್ಟ್ ಹೇಳಿದ್ರೆ ದೃಷ್ಟ ಅನುಶ್ರವಿಕ ಅಂತ. ದೃಷ್ಟ ಅನುಶ್ರವಿಕ ಅಂದ್ರೆ ಈ ವೃತ್ತಿಗಳೇನದಾವಲ್ಲ, ಅವು ಎರಡು ರೀತಿ ಅದಾವ. ದೃಷ್ಟ ಮತ್ತು ಅನುಶ್ರವಿಕ ಅಂದ್ರ ನೀನು ನಿನ್ನ ಜೀವನದಲ್ಲಿ ಏನೆಲ್ಲ ನೋಡಿದೀಯಲ್ಲ, ಆ ಕಡೆಗೇನೆ ಮನಸ್ಸು ಹೋಗ್ತದೆ. ಅದೇ ಇನ್ನೊಮ್ಮೆ ನೋಡ್ಬೇಕಂತ ಅನಿಸ್ತದೆ. ಕೇಳಿದೀಯಲ್ಲ, ಆ ಕಡೆಗೆ ಮನಸ್ಸು ಹೋಗ್ತದೆ, ಅದನ್ನೇ ಇನ್ನೊಮ್ಮೆ ಕೇಳ್ಬೇಕಂತ ಅನ್ಸುತ್ತೆ. ಮೂಸ್ ನೋಡಿದೀಯಲ್ಲ, ಅದನ್ನೇ ಮನಸ್ಸು ಹೋಗ್ತದೆ, ಅದನ್ನೇ ಇನ್ನೊಮ್ಮೆ ಮೂಸ್ ನೋಡ್ಬೇಕನ್ಸುತ್ತೆ. ಮಾತಾಡಿದೀಯಲ್ಲ, ಅದನ್ನೇ ಇನ್ನೊಮ್ಮೆ ಮಾತಾಡ್ಬೇಕನ್ಸುತ್ತೆ. ನೆಕ್ಕಿದೆಯಲ್ಲ, ಅದನ್ನು ಇನ್ನೊಮ್ಮೆ ನೆಕ್ಕಬೇಕನ್ಸ್ತದೆ. ತಿಂದಿದ್ದು ಮುಟ್ಟಿದೆಯಲ್ಲ, ಅದನ್ನು ಇನ್ನೊಮ್ಮೆ ಮುಟ್ಬೇಕನ್ಸ್ತದೆ. ಇದೇನಿದು? ದೃಷ್ಟ ಅಂದ್ರೆ ನಿನ್ನ 5 ಸೆನ್ಸಸ್ ಕಡೆಯಿಂದ ನೀ ಏನ್ ಅಬ್ಸರ್ವ್ ಮಾಡಿದೆಯಲ್ಲ, ನಿನ್ನ ಮನಸ್ಸನ್ನು ಕೂಡ ಅಲ್ಲೇ ಹೋಗ್ತದ, ಮತ್ ಇನ್ನೊಮ್ಮೆ ಬೇಕಂತದ. ಅದಾಮೇಲೆ ಹೇಳ್ತೀನಿ. ಅನುಶ್ರವಿಕ, ಮತ್ ಇದನ್ನ ಬಿಟ್ಟು ಮತ್ತೆ ಬೇರೆ ಅದ. ಅನುಶ್ರವಿಕ ಅಂದ್ರೆ ಕೇಳಿದಿ ಏನಂತ, ನೀ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ಕೇಳಿದಿ. ಏನು? ಫಸ್ಟ್ ಕ್ಲಾಸ್ AC ಟ್ರೈನ್ ಹೆಂಗಿರ್ತದ, ಐರಾವತ ಬಸ್ ಹೆಂಗಿರ್ತದ, ಹೆಲಿಕಾಪ್ಟರ್ ಒಳಗೆ ಹೋದ್ರೆ ಹೆಂಗಿರ್ತದ, ಅದಾದ ಅಮೇರಿಕ ಹೆಂಗದ, ಅಂಡರ್ ವಾಟರ್ ಡೈವ್ ಹೊಡಿಯೋಣ, ಸ್ವರ್ಗದೊಳಗೆ ಹೆಂಗಿರ್ತದ, ಶಾಸ್ತ್ರದೊಳಗೆ ಹೆಂಗದ, ಇವೆಲ್ಲವನ್ನ ಏನ್ ಮಾಡಿದೀನಿ? ಅನುಶ್ರವಿಕ. ಕೇಳಿದಿಯಲ್ಲ, ಅವನ್ನ ಮತ್ತೆ ಪಡಿಬೇಕನ್ಸುತ್ತೆ. ಇವೆರಡು ಬಿಟ್ರೆ ನಮ್ಮ ಮನಸ್ಸಿಗೆ ಮತ್ತೆ ಬೇರೆ ಆಧಾರನೇ ಇಲ್ಲ. ನೀ ಕನ್ಸ್ ಕಂಡ್ರೂ ದೃಷ್ಟ ಅನುಶ್ರವಿಕ. ಕೇಳಿದ್ರ ಮೇಲೆ ಕನ್ಸ್ ಕಂಡಿರ್ತಿದಿ, ಎಕ್ಸ್ಪೀರಿಯನ್ಸ್ ಮಾಡಿದ್ರ ಮೇಲೆ ಕನ್ಸ್ ಕಂಡಿರ್ತೀವಿ. ಇಮ್ಯಾಜಿನೇಷನ್ ಮಾಡಿದ್ರು ದೃಷ್ಟ ಅನುಶ್ರವಿಕ. ಏನೇ ಇಮ್ಯಾಜಿನೇಷನ್ ಮಾಡು ನೀನು, ಎಲ್ಲರೂ ನೋಡಿರ್ಬೇಕು ಅದನ್ನ, ಎಲ್ಲರೂ ಕೇಳಿರ್ಬೇಕು ಕೇಳಿರ್ಬೇಕು, ಇಲ್ಲ ನೋಡಿರ್ಬೇಕು. ಎರಡ ಇವ್ ಬಿಟ್ರೆ ಮತ್ತೆ ಬೇರೆ ಆಪ್ಷನ್ ಇಲ್ಲ. ಅಥವಾ ಬೇರೆದಾರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನೀ ಕೇಳಿರ್ತಿದಿ ಅದು, ಅಥವಾ ಇದು.
ಇವೆರಡು ಬಿಟ್ರೆ ನಿನ್ನ ಮನಸ್ಸು ಬೇರೆ ಎಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಬಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಸೆಕೆಂಡ್ ವರ್ಡ್ ಹೇಳ್ತಿದ್ರ ವಿಷಯ ವಿತೃಷ್ಣಸ್ಯ, ದೃಷ್ಟ ಅನುಶ್ರವಿಕ ವಿಷಯ ವಿತೃಷ್ಣಸ್ಯ, ಇವು ಅಷ್ಟು ಕೂಡ ಒಮ್ಮೆ ಓದ್ಬೇಕಿದೆ. ಎಕ್ಸ್ಪೀರಿಯನ್ಸ್ 5 ಸೆನ್ಸಸ್ ಇಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಮತ್ತು ಕೇಳಿರ್ತಕ್ಕಂಥ ವಿಷಯಗಳ ತೃಷ್ಣ, ಆಸೆ, ಶರೀರದಿಂದ ಅನುಭವಿಸಿದ, ಪಂಚೇಂದ್ರಿಯಗಳಿಂದ ಅನುಭವಿಸಿದ ಮತ್ತು ಬೇರೆಯವರು ಹೇಳಿದ ವಿಷಯಗಳ ಮೇಲಿನ ಆಸೆ, ವಶೀಕಾರ ಸಂಜ್ಞಾ, ಆ ಆಸೆಗಳಿಂದ ದೂರ ಆಗೋದಕ್ಕೆ ವೈರಾಗ್ಯ ಅಂತಾರ. ಇಷ್ಟೇ. ಮನಿ ಮಠ ಬಿಟ್ಟು ಹೋದೆ, ಅದನ್ನ ಬಿಟ್ಟು ಹೋದೆ, ಇದು ಬಿಟ್ಟು ಹೋದೆ, ಕಾಲೇಜ್ ಬಿಟ್ಟು ಹೋದೆ, ಅದು ಬಿಟ್ಟು ಹೋದೆ, ಅದು ವೈರಾಗ್ಯ ಅಲ್ಲದು. ವೈರಾಗ್ಯ ಏನದು? ನೀನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನ ಪ್ಲಸ್ ಇನ್ನೊಬ್ರು ಹೇಳಿದ್ದನ್ನ ಅವೆರಡನ್ನು ನಿನಗೆ ಬೇಕಂತ ಅನ್ಸಾಕತ್ತೇವ ಆಲ್ರೆಡಿ ಮನಸ್ಸೊಳಗಡೆ. ಆ ಅನ್ಸಾಕತ್ತಿದ್ರಿಂದ ಬೇಡ, ಅವೆಲ್ಲ ಬೇಕಾಗಿಲ್ಲ ಅಂತೇಳಿ ನೀನು ಅದರಿಂದ ಬಿಡುಗಡೆ ಹೊಂದುವುದು, ಅದರಿಂದ ನೀನು ದೂರ ಆಗೋದಕ್ಕೆ ವೈರಾಗ್ಯ ಅಂತಾರೆ. ಎಷ್ಟು ಚೆನ್ನಾಗಿದೆ. ಅಂದ್ರೆ ನೀ ಕುಂತ್ಕೊಂಡಿ ಅಂದ್ಮೇಲೆ ಮೆಡಿಟೇಷನ್ ಮಾಡ್ತಾ ಇದೀಯ ಅಂದ್ಮೇಲೆ ನಿನ್ನಲ್ಲಿ ಅವು ಬರ್ಲಿಕ್ಕೆ ಶುರು ಆಗ್ತಾವ, ಬರ್ತಾವ. ನೀ ಏನ್ ಮಾಡಿದ್ರೆ ಅವುಗಳಿಂದ ದೂರ ಆಗು, ಬೇಡ, ದೃಷ್ಟ ಆಗಿ ನೋಡೋನು, ಬೇಡ. ಅದಕ್ಕೇನಂತಾರೆ ವೈರಾಗ್ಯ ಅಂತ. ಅದಕ್ಕೆ ಆ ಕೆಳಗಡೆ ಒಂದು ಡೆಫಿನೇಷನ್ ಸಿಕ್ಕಿತ್ತು, ಕಣ್ಣಾರೆ ಕಂಡ ಅಥವಾ ಶಾಸ್ತ್ರಗಳಲ್ಲಿ ಕೇಳಿದ, ಶಾಸ್ತ್ರಗಳಲ್ಲಿ ಅಂತೇನಿಲ್ಲ, ಕೇಳಿದ, ಕಣ್ಣಾರೆ ಮತ್ತು ಕಣ್ಣಾರೆ ಕಂಡ ಅಂತಲ್ಲ, ಕಂಡ ಮತ್ತು ಕೇಳಿದ ವಿಷಯಗಳ ಬಗ್ಗೆ, ಕಂಡ ಮತ್ತು ಕೇಳಿದ ವಿಷಯಗಳ ಬಗ್ಗೆ ಆಸಕ್ತಿ ಇಲ್ಲದೇ ಇರುವ ಸಂಪೂರ್ಣ ನಿರ್ಲಿಪ್ತತೆಯ ಸ್ಥಿತಿಯೇ ವೈರಾಗ್ಯ. ಹಂಗಾರ ಅವುಗಳಿಂದ ನಾವೇನ್ ಮಾಡ್ಬೇಕು? ಆಸಕ್ತಿಯನ್ನು ಹೊಂದಬಾರ್ದು. ಅಂದ್ರೆ ಈಗ ನೋಡ್ರಿಪ್ಪ ಎಷ್ಟು ಚೆನ್ನಾಗಿದೆ ಅಂತಂದ್ರ, ಗುಲಾಬ್ ಜಾಮ್ ತಿಂದಿನಪ್ಪ, ತಿನ್ನುವಾಗ ನಾನು ಅಲ್ಲೇ ಇದ್ದೆ, ಅದು ರುಚಿ ಅನಿಸ್ತೆ ನನಗೆ, ತಿಂದೆ. ತಿನ್ಬೇಕಾದ್ರೆ ಮತ್ತೇನು ಡಿಸ್ಪ್ಯಾಷನ್ ಆಗ್ಲಿಲ್ಲ, ತಿನ್ಬೇಕಾದ್ರೆ ಖುಷಿ ಪಡ್ತಾ ತಿಂದಿನ, ಆಹಾ ಎಷ್ಟು ಕ್ರಿಸ್ಪಿ ಅದ, ಎಷ್ಟು ಸ್ವೀಟ್ ಅದ, ತಿಂದೆ. ಓಕೆ, ಏನೋ ಒಂದು ಮತ್ತೆ ಸೌತೆಕಾಯಿ ತಿಂತಾ ಇದ್ದೀನಿ, ಆಹಾ ಎಷ್ಟು ಚೆನ್ನಾಗಿದೆ, ತಿಂದೆ. ಗಜ್ಜರಿ ತಿಂತಾ ಇದ್ದೀನಿ, ತಿಂದೆ. ಓಕೆ, ಬಟ್ ಅದು ಇನ್ನೊಮ್ಮೆ ಬೇಕಾಗಿದೆ. ಈ ಇಲ್ಲಿ ಕುಂತ್ಕೊಂಡು ಅಯ್ಯೋ ಗುಲಾಬ್ ಜಾಮೂನ್ ಸಿಗ್ಲಿಲ್ಲಲ್ಲ, ಅವ್ರ ಮನೆಗೆ ಹೋಗ್ಬೇಕಲ್ಲ, ಅಲ್ಲಿ ತಿನ್ಬೇಕಲ್ಲ, ಇದರಿಂದ ಬಿಡುಗಡೆಯನ್ನು ಹೊಂದಬೇಕು. ಓಕೆ, ಯಾರ ಕೈ ಕೊಟ್ರ ತಿನ್ರಿ, ನೀ ಕೈ ಕೊಟ್ರ ಗುಲಾಬ್ ಜಾಮೂನ್ ತಿಂತಾ ಇರೋದು, ಖುಷಿ ಪಡ್ರಿ. ಬಟ್ ಅದು ಇಲ್ಲಾರ್ದಾಗ ಅದು ಬೇಕು ಅಂತ ಆಸೆ ಪಡೋ ಅವಶ್ಯಕತೆ ಇಲ್ಲ. ಅದರಿಂದ ಏನಾಗಬೇಕು? ಡಿಸ್ಪ್ಯಾಚ್ ಆಗ್ಬೇಕು ನಾವು, ಅದರಿಂದ ನಾವು ವೈರಾಗ್ಯ ಅಂತಾರೆ. ನೆಕ್ಸ್ಟ್ ಕ್ವಶನ್ ಬರ್ತದ, ಭಾಳ ಚೆನ್ನಾಗಿ ಕೇಳ್ತಿದ್ರು. ಏನಂದ್ರೆ ಒಂದೊಂದು ಕಡೆಗೆ ನಾನು ಡೆಲಿವರಿ ಮಾಡಿದಾಗ ಕೇಳ್ತಾರೆ, ಏನಂದ್ರೆ ಹಂಗಾರೆ ಸರ್ ನೀನು ಏನು ಯೋಚನೆನೇ ಮಾಡ್ಬಿಡ್ದನ್ರಿ, ಕೇಳಬಾರ್ದನ್ರಿ, ಹಂಗಾರೆ ಏನು ಎಲ್ಲ ಬಿಟ್ಟೇ ಬಿಡ್ಬೇಕನ್ರಿ ಅಂತ ಕೇಳ್ತಾರೆ. ಅದಕ್ಕೆ ಪತಂಜಲಿ ಅವ್ರು ಹೇಳಿದ್ದು ಏನಂತಂದ್ರೆ, ಯೋಗ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ಇದು ವೈರಾಗ್ಯ, ಇದನ್ನ ಪ್ರಾಕ್ಟೀಸ್ ಮಾಡ್ರೆ ಆಮೇಲೆ ಲೈಫ್ ಒಳಗೆ ತಾನ ಬರ್ತದ. ಬಟ್ ಡೋಂಟ್ ಮೇಕ್ ದ ಬಿಗ್ ಏನದು ಗೋಲನ್ನು ಹೀಗೆ ಮಾಡಕ್, ದೊಡ್ಡ ತುತ್ತನ್ನು ನುಂಗ್ಲಿಕ್ಕೆ ಟ್ರೈ ಮಾಡ್ಬೇಡ್ರಿ, ಅದನ್ನ ಕಟ್ ಮಾಡ್ಬೇಕು. ದೊಡ್ಡ ಟಾಸ್ಕ್ ಅದು. ನೀವು ಕೇಳ್ತಕ್ಕಂಥದ್ದು ಹಂಗಾರೆ ಸರ್ ಎಲ್ಲ ಬಿಟ್ಟು ಬಿಡ್ಬೇಕನ್ರಿ, ಎಲ್ಲ ಬಿಟ್ಟು ಬಿಡ್ಬೇಕಂದ್ರೆ ಎಲ್ಲ ಈಗ ಬಿಡೋದಲ್ಲ, ಇಟ್ಕೊಳ್ರಿ, ಎಲ್ಲ ಇರ್ಲಿ. ಆಸ್ತಿ, ಅಂತಸ್ತು, ರೊಕ್ಕ, ರುಜಿನ, ಸಿಟ್ಟು, ಕೋಪ, ಕಾಮ, ಕ್ರೋಧ, ಲೋಭ, ಮೋಹ ಎಲ್ಲ ಇಟ್ಕೊಳ್ರಿ. ಸುಖ, ದುಃಖ, ಸೆಲೆಬ್ರೇಷನ್ ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಇರ್ಲಿ, ಚಿಂತೆ ಮಾಡ್ಬೇಡ್ರಿ. ಅಷ್ಟನ್ನು ಒಮ್ಮೆಲೆ ದೊಡ್ಡ ತುತ್ತನ್ನು ಒಮ್ಮೆಲೆ ನುಂಗಕ್ಕೆ ಹೋಗ್ಬೇಡ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದ್ರೆ, ನೀ ಯೋಗ ಮಾಡು, ಮೆಡಿಟೇಷನ್ ಮಾಡು, ಕುಂತ್ಕೊಂಡು ಏನ್ ಮಾಡಂತಂದ್ರ, ಕಾರನ್ನ ಮಾರ್ಬೇಡಪ್ಪ, ಇನ್ನೊಂದು ಕಾರ್ ತಗೊಂತೀನಿ ಅಂತೇನು ಮನಸ್ಸಿನ ಬಂದಿದ್ದಿಲ್ಲ, ಅದನ್ನಷ್ಟೇ ನಿಲ್ಲಿಸು. ಊಟ ಬಿಡಕ್ ಹೋಗ್ಬೇಡ, ಊಟ ಬಿಡಬೇಡ, ಉಪವಾಸ ಕುಂದ್ರಕ್ ಹೋಗ್ಬೇಡ. ಬಟ್ ಊಟ ಮಾಡ್ಬೇಕು, ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು ಅನ್ನೋ ಆಸೆ ಏನ್ ಬರಾಕತ್ತಿಲ್ಲ, ಅದನ್ನಷ್ಟ ನಿಲ್ಲಿಸು. ಎಷ್ಟು ಚಂದ ಹೇಳ್ಯಾರ ನೋಡಿ. ಏನು ಮುಟ್ಬೇಡಪ್ಪ ಅಂತೇನಿಲ್ಲ, ಅವನ್ನೆಲ್ಲ ಬಿಟ್ಬೇಡ, ಮುಟ್ಟಕ್ ಹೋಗ್ಬೇಡ ಯಾರನ್ನು, ಏನು ಮುಟ್ಟಕ್ ಹೋಗ್ಬೇಡ ಹಂಗೇನಿಲ್ಲ. ಮುಟ್ಬೇಕು ಅಂತಕ್ಕಂಥ ಆ ವಿಷಯ ವಿತೃಷ್ಣಸ್ಯ, ಅದಕ್ಕೆ ಹೇಳಿದ್ರ ವಿಷಯದ ವಿತೃಷ್ಣಸ್ಯ, ಆ ಆಸೆ ಏನ್ ಬರಾಕತ್ತಿಲ್ಲ ಅದನ್ನಷ್ಟ ನಿಲ್ಲಿಸು. ವಿಷಯ ವಿತೃಷ್ಣಸ್ಯ, ತೃಷ್ಣ ಏನೈತಲ್ಲ ಅದನ್ನ ನಿಲ್ಲಿಸು. ವಶೀಕಾರ ಸಂಜ್ಞಾ ವೈರಾಗ್ಯ, ಅರ್ಥಾಯ್ತಾ? ಇವುಗಳನ್ನಷ್ಟೇ ನಿಲ್ಲಿಸು. ಅದಕ್ಕೆ ಬಹಳ ಕಷ್ಟ ಕೊಡಬೇಡ. ಇದನ್ನ ಪ್ರಾಕ್ಟೀಸ್ ಮಾಡಿ 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 ಅವಾಗ ನೀನು ಎಲ್ಲಾದ್ರ ಜೊತೆ ಇದ್ರೂ ಕೂಡ ನೀನಿರಂಗಿಲ್ಲ, ಅಟ್ಯಾಚ್ ಆಗಂಗಿಲ್ಲ, ವೈರಾಗ್ಯದಿಂದ ಕೂಡು. ದೊಡ್ಡ ಲಕ್ಸುರಿಯಸ್ ಕಾರ್ ಕೊಟ್ಟಾರಪ್ಪ, ಕುಂತ್ಕೋ, ಎಂಜಾಯ್ ಮಾಡು. ಬಟ್
ಕುಂತ್ಕೊಂಡಾಗ ವಿಷಯ ವಿತೃಷ್ಣಸ್ಯ ಆಗ್ಬೇಡ, ಮತ್ತೆ ಆಸೆ ಪಡಕ್ ಹೋಗ್ಬೇಡ ಇನ್ನೊಂದು ಕಾರ್ ಬೇಕಂತೇಳಿ. ಓಕೆ, ಇನ್ನೊಂದು ಕಾರ್ ಬೇಕಾ, ಹೋಗು ಖರೀದಿ ಮಾಡ್ಕೊಂಬಂದ್ಬಿಡು, ಮುಗೀತು, ಚಿಂತೆ ಮಾಡ್ಕೊಬೇಡ, ಹೋಗು ರೊಕ್ಕ ಕೊಡು ಖರೀದಿ ಮಾಡ್ಕೊ ಬಾ ಕುಂತ್ಕೋ. ಬಟ್ ಕುಂತ್ಕೊಂಡಾಗ ಅದರದ್ದು ಮಾಡ್ಯುಲೇಷನ್ಸ್ ಬೇಡ. ತಿನ್ಬೇಕಾ ತಿಂದ್ಬಿಡು ಹೋಗಿ, ಮಾಡ್ಯುಲೇಷನ್ಸ್ ಬೇಡ. ಅರ್ಥಾಯ್ತಾ? ಇದು ವೈರಾಗ್ಯ. ಅದು ವೈರಾಗ್ಯದ ಡೆಫಿನಿಷನ್ಸ್ ನಾ ಇಲ್ಲಿ ಹೇಳ್ತೀನಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಈಗ ನೀವು ಬರೀ ಕೇಳಿರ್ತೀರಿ, ಸರ್ ನೀವು ಹಿಂಗಂದಿರಲ್ರಿ ಸರ್, ನಾವು ಹಂಗಂದಿರಲ್ಲ, ಹಂಗಿರಲ್ಲ. ಸ್ವಲ್ಪ ಕೇಳಿದ್ರಿ ಅಷ್ಟೇ. ಈಗ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ರಿ, ನೀವು ಡಿಸ್ಪ್ಯಾಷನ್ ಆಗ್ರಿ, ವೈರಾಗ್ಯವನ್ನು ಪಡೀರಿ, ಎಷ್ಟು ಚಂದ ಇರ್ತೈತೆ ಅದು. ಶಾಂತ. ಪ್ರಸನ್ನ ವದನಂ ಧ್ಯಾಯೇ, ಮುಖದಲ್ಲಿ ಪ್ರಸನ್ನತೆ ಇದೆ, ಅದನ್ನ ನೆನ್ಪು ಮಾಡ್ತಾ ಕೂತ್ಕೊಳ್ರಿ. ಸರ್ವ ವಿಘ್ನೋಪಶಾಂತಯೇ, ಎಷ್ಟು ಚಂದ ಹೇಳಾರ ನೋಡು. ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ಪ್ರಸನ್ನವದನಂ ಧ್ಯಾಯೇ. Be in the present. That is the formula. Thank you very much.